ಅದರಿಂದ ನಾನು ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದೀನಿ. ಗೋವಿಂದರಾವ್ ವರದಿ ಬಂದಿದೆ ಈಗ. ಅದರಲ್ಲಿ ಬ್ಯಾಕ್ವರ್ಡ್ ತಾಲೂಕುಗಳೇನಿತ್ತು, ನಂಜುಂಡಪ್ಪ ವರದಿಯಲ್ಲಿ ಏನು ಬ್ಯಾಕ್ವರ್ಡ್ ತಾಲೂಕಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ ಈಗ ಬ್ಯಾಕ್ವರ್ಡ್ ತಾಲೂಕುಗಳು. ಅದರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ 43,000 ಕೋಟಿನ 5 ವರ್ಷದಲ್ಲಿ ಇಡಬೇಕು ಅಂತ. ಅಂದರೆ ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ 15,000 ಕೋಟಿ ಇಡಬೇಕು. ಈಗಾಗಲೇ ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೀನಿ. ಈ ಬ್ಯಾಕ್ವರ್ಡ್ ತಾಲೂಕಿಗೆ ಸಂಬಂಧಪಟ್ಟಂತೆ 15,000 ಕೋಟಿಯನ್ನು ಬಡ್ಜೆಟಲ್ಲಿ ಇಡಬೇಕು ನೀವು. ಹೊಸದಾಗಿ ನಂಜುಂಡಪ್ಪ ವರದಿ ಆದಮೇಲೆ ಬಂದಿರೋವಂಥ ಗೋವಿಂದರಾವ್ ವರದಿಯಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅವರು. ಆ ಥರ ಕಾಪಿನೂ ಕೂಡ ಇದೆ. ಅದರಿಂದ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಒಳ ಜಗಳದಿಂದ ಒಂದು ರೀತಿ ಇಡೀ ಸರ್ಕಾರ ಸತ್ತೋಗಿದ ರೀತಿ ಇದೆ. ಒಬ್ಬ MLA ಹೇಳ್ತಾರೆ, ರಾಮನಗರದ MLA DK ಶಿವಕುಮಾರ್ ಏನೋ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನಾನು ಇದ್ದರೆ ಎಷ್ಟು, ನಾನು ಹೋದರೆ ಎಷ್ಟು, ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ ಅಂದರೆ ಸಿದ್ದರಾಮಯ್ಯ ಆಚೆ ಹೋಗಬೇಕು ಅಂತ ಅವರ ಅಭಿಪ್ರಾಯ. ಇಕ್ಬಾಲ್ ಹುಸೇನ್ ಸಿದ್ದರಾಮಯ್ಯ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. DK ಶಿವಕುಮಾರ್ ಆಗಲಿಲ್ಲ ಅಂದರೆ ಸರ್ಕಾರ ಒಂದು ರೀತಿ ಕತ್ತಲಲ್ಲಿರುವಂಥ ಸರ್ಕಾರ. ಇದರಿಂದ ನನಗನ್ಸ್ತೈತೆ ಈ ಬಡ್ಜೆಟಲ್ಲಿ ಹೊಸತನದ ಏನೂ ನಾವು ಬಯಸೋಕ್ಕೆ ಸಾಧ್ಯನೇ ಇಲ್ಲ. ಹೊಸತನ ಏನೂ ಇರಲ್ಲ ಇದರಲ್ಲಿ. ಮಾತೆತ್ತರೆ ಗ್ಯಾರಂಟಿ, ಅವರು ಗ್ಯಾರಂಟಿಯನ್ನು 100 ಸರಿ ಹೇಳ್ತಾರೆ. ಆಮೇಲೆ ಕೇಂದ್ರ ಸರ್ಕಾರವನ್ನು ಬೈಯೋದು, ಮೋದಿಯವರನ್ನು ಬೈಯೋದು, ಅಷ್ಟೇ ಬಡ್ಜೆಟ್ ಇವ್ರದ್ದು. ಈ ಬಡ್ಜೆಟಲ್ಲಿ ಹೈಲೈಟ್ಸ್ ಏನು ಅಂದರೆ ಮೋದಿನ ಬೈಯೋದು,